ವಿದ್ಯಾರ್ಥಿಗಳೇ, ಈ ದಿನ ನಾವು ಕರ್ಮಧಾರಯ ಸಮಾಸ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಹಿಂದಿನ ಕ್ಲಾಸಲ್ಲಿ ತತ್ಪುರುಷ ಸಮಾಸ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ತತ್ಪುರುಷ ಸಮಾಸ ಅಂದರೆ ಅಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಇದೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಸಾಕು, ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಗುಣವಾಚಕ ಚೆನ್ನಾಗಿ ಗೊತ್ತಿರ್ಬೇಕು. ಕರ್ಮಧಾರಯ ಸಮಾಸಕ್ಕೆ ಗುಣವಾಚಕಗಳು ಅಂದರೆ ಯಾವ್ದ್ಯಾವುದು ಗೊತ್ತಿರ್ಬೇಕು. ದೊಡ್ಡದು, ಹಿರಿದು, ಕಿರಿದು, ಹೊಸತು, ಹೊಸದು, ಬಿಳಿದು, ಕಪ್ಪು, ಶ್ವೇತ, ಈ ರೀತಿ ಎಲ್ಲ ಗುಣವಾಚಕ. ಇಂಪ, ತಂಪು, ಕಂಪು, ಹಿಂಗೆಲ್ಲ ಈ ಪದಗಳು ಗೊತ್ತಿದ್ರೆ ಕರ್ಮಧಾರಯ ಸಮಾಸ ಈಸಿಯಾಗಿ ಅರ್ಥ ಆಗುತ್ತೆ. ಗುಣವಾಚಕ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವಿಶೇಷಣ ಪದಗಳು. ಹಂಗಾಗಿ ಕರ್ಮಧಾರಯ ಸಮಾಸ ಅಂದ್ರೂ ಕೂಡ ಇಲ್ಲಿ ಅದೇನೆ ಗುಣವಾಚಕ ಪ್ಲಸ್ ನಾಮಪದ ಕೂಡಿಸಿದಾಗ ಒಂದು ವಿಶೇಷಣ ಪದ ಸಿಗುತ್ತೆ. ಅಂದರೆ ಗುಣವಾಚಕ ಇಲ್ಲಿ ಪೂರ್ವ ಪದದಲ್ಲಿ ಗುಣವಾಚಕ ಇರಬೇಕು, ಉತ್ತರ ಪದದಲ್ಲಿ ನಾಮಪದ ಇರಬೇಕು. ಕೂಡಿಸಿದಾಗ ಅದು ಒಂದು ವಿಶಿಷ್ಟ ವಿಶೇಷಣ ಪದವಾಗಿ ನಮಗೆ ಸಿಗುತ್ತೆ. ಅಂತ ಉದಾಹರಣೆಗಳನ್ನು ಇಲ್ಲಿ ನೋಡೋದಾದರೆ ಎಷ್ಟು ಬೇಕಾದರೂ ಉದಾಹರಣೆಗಳು ಸಿಗ್ತವೆ ಕರ್ಮಧಾರಯ ಸಮಾಸಕ್ಕೆ. ಹಿರಿದು ಅನ್ನೋದ್ರಲ್ಲೇ ಎಷ್ಟೊಂದು ಹೇಳ್ಬೋದು. ಇಲ್ಲಿ ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಅದೇ ರೀತಿ ಹೊಸತು ಪ್ಲಸ್ ಕನ್ನಡ, ಹೊಸಗನ್ನಡ. ಶ್ವೇತವಾದ ಪ್ಲಸ್ ಛತ್ರ, ಶ್ವೇತಛತ್ರ. ಅಂದರೆ ನಾವೆಲ್ಲೋ ದುಡ್ಡು ಕೊಟ್ಟು ತಗೊಳ್ಳೋದ ಶ್ವೇತಛತ್ರ ಅಂತ ಅಲ್ಲ ಇದರ ಅರ್ಥ. ರಾಜರ ಕಾಲದಲ್ಲಿ ಬಳಸ್ತಿದ್ರಲ್ಲ ಅಂತ ಶ್ವೇತಛತ್ರ ಅಂತಂದು ಹೇಳಿ ಅದೊಂದು ಲಾಂಛನ ಇದೆ. ಅದೇ ರೀತಿ ದಿವ್ಯವಾದ ಪ್ಲಸ್ ಪ್ರಕಾಶ, ದಿವ್ಯ ಪ್ರಕಾಶ. ಇಂಪಾದ ಪ್ಲಸ್ ಮಾವು, ಇಮ್ಮಾವು. ಚೈತ್ರ ಮಾಸದಲ್ಲಿ ಅಂದರೆ ವಸಂತ ಋತುವಿನಲ್ಲಿ ಕಂಡುಬರುವಂಥ ಆ ಮಾವಿನ ಇಂಪು, ಅದರ ವಿಶೇಷಣ ಇದೆ. ಅದೇ ಥರ ಇಂಪಾದ ಪ್ಲಸ್ ಸರ, ಇಂಚರ, ಸ್ವರ ಕೂಡ ಹೇಳ್ತೀವಿ. ಆ ಮಾಸದಲ್ಲಿ, ಅದೇ ಚೈತ್ರ ಮಾಸದಲ್ಲಿ ಇಂಥ ಮಾವಿನ ಚಿಗುರನ್ನು ತಿಂದು ಆ ಕೋಗಿಲೆ ಏನೋ ಅದರ ಕಂಠವನ್ನು ಸರಿಪಡಿಸ್ಕೊಳ್ಳುತ್ತಂತ. ಅಂತ ಒಂದು ಇಂಪು ಆ ಮಾವಿನಿಂದ ಸಿಗುತ್ತೆ. ಹೀಗಾಗಿ ಇಂಪಾದ ಪ್ಲಸ್ ಸರ, ಇಂಚರ ಅಂತಂದು ಹೇಳ್ತೀವಿ. ಅದೇ ರೀತಿ ಮೆಲ್ಲಿತು ಪ್ಲಸ್ ಮಾತು, ಮೆಲ್ವಾತು. ಇದನ್ನು ನಾವು ಆದೇಶ ಸಂಧಿಯಲ್ಲಿ ಕೂಡ ನೋಡ್ತೀವಿ. ಇಲ್ಲಿ ಬಿಡಿಸೋ ರೀತಿ ಬೇರೆ, ಯಾವುದು ವಿಭಕ್ತಿ ಪ್ರತ್ಯಯ ಸೇರ್ಪಡೆ ಆಗಿರುತ್ತೆ. ಹಿಂಗೆ ಮುಂದೆ ನೋಡೋದಾದರೆ ಹಿರಿದು ಪ್ಲಸ್ ಹುಲಿ, ಹೆಬ್ಬುಲಿ. ಹಿರಿದು ಪ್ಲಸ್ ದಾರಿ, ಹೆದ್ದಾರಿ. ಹೊನ್ನಿನ ಪ್ಲಸ್ ಬಾಳೆ, ಹೊಂಬಾಳೆ. ಹೊಸತು ಪ್ಲಸ್ ರಾಗ, ಹೊಸರಾಗ. ಸವಿಯಾದ ಪ್ಲಸ್ ಚೈತ್ರ, ಸವಿಚೈತ್ರ. ಕೆಂಪಾದ ಪ್ಲಸ್ ತಾವರೆ, ಕೆಂದಾವರೆ. ಕಪ್ಪಾದ ಪ್ಲಸ್ ಮೋಡ, ಕಾರ್ಮೋಡ. ಬಿಳಿದಾದ ಪ್ಲಸ್ ಕೊಡೆ, ಬೆಳ್ಗೊಡೆ. ಪೀತವಾದ ಪ್ಲಸ್ ಅಂಬರ, ಪೀತಾಂಬರ. ಏನಿದು ಪೀತವಾದ, ಪೀತಾಂಬರ ಅಂತ ಕೇಳ್ಬೋದು ನೀವು. ಅಂದರೆ ಪೀತ ಅಂದರೆ ಹಿರಿಯರು ಇದ್ರ ಬಗ್ಗೆ ಗೊತ್ತಿರೋರು ಬಳಸ್ತಾರೆ. ತವ್ರ ಮನೆಗೆ ಹೋದರೆ ಹೆಣ್ಮಕ್ಳು ಈ ಥರದವರೆಲ್ಲ ತವ್ರ ಮನೇಲಿ ತಮಾಷೆಗಾದ್ರೂ ಕೇಳ್ತಾರೆ, ಏನು ಪೀತಾಂಬರ ಉಡ್ಸಿ ಕಳಿಸ್ತೀವಿ ಯಾವಾಗಲೂ ಅಂತ. ಆ ಥರ ಅಂದರೆ ಪೀತ ಅಂದರೆ ಇಲ್ಲಿ ರೇಷ್ಮೆ ಬಟ್ಟೆ, ಅಂದರೆ ಒಂದು ರೀತಿ ಹಳದಿ ಬಣ್ಣದ ಬಟ್ಟೆ, ರೇಷ್ಮೆ ಬಟ್ಟೆ ಹಿಂಗೆಲ್ಲ ಹೇಳ್ತೀವಿ. ಸಿಲ್ಕ್ ಕ್ಲಾತ್ ಅಂತ. ಅದೇ ರೀತಿ ಕೆಂಪಾದ ಪ್ಲಸ್ ತುಟಿ, ಕೆಂದುಟಿ. ಹಿರಿದು ಪ್ಲಸ್ ಮಾರಿ, ಹೆಮ್ಮಾರಿ. ಅದಕ್ಕೆ ಆಲ್ಟರ್ನೇಟ್ ವರ್ಡು, ಪರ್ಯಾಯ ಪದ ಮಹಾಮಾರಿ. ಹಿಂಗೆಲ್ಲ ಹೇಳ್ಬೋದು. ಕಪ್ಪಾದ ಪ್ಲಸ್ ಇರುಳು, ಕಾರಿರುಳು. ಇದೇ ರೀತಿ ಎಷ್ಟು ಪದಗಳು ಬೇಕಾದ್ರೂ ನೋಡ್ಬೋದು. ನೀವು ಕೂಡ ಇಂಥ ಪದಗಳನ್ನು ಪ್ರಯತ್ನ ಮಾಡಿ. ಯಾವುದಾದ್ರೂ ಗೊಂದಲ ಇದ್ದರೆ, ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗುತ್ತೆ. ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ಮುಂದಿನ ಸಮಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.